ಎಲ್ಲರಿಗೂ ನಮಸ್ತೆ. ಇಲ್ಲಿ ನೋಡಿ, ಈ ಕ್ಲಾಸಲ್ಲಿ ಆಲ್ಫಾ ನ್ಯೂಮರಿಕ್ ಸೀರೀಸ್ ಇದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಲ್ಫಾ ನ್ಯೂಮರಿಕ್ ಸೀರೀಸ್ ಅಂದ್ರೆ ಇಲ್ಲಿ ನೋಡಿ, ಆಲ್ಫಾಬೆಟ್ ಇರುತ್ತೆ, ನಂಬರ್ ಇರುತ್ತೆ, ಆಲ್ಫಾಬೆಟ್ ಇರುತ್ತೆ, ನಂಬರ್ ಇರುತ್ತೆ, ಆಲ್ಫಾಬೆಟ್ ಇರುತ್ತೆ, ನಂಬರ್ ಇರುತ್ತೆ. ಈ ರೀತಿ ಒಂದು ಸೀರೀಸ್ ಇದೆ. ಸೀರೀಸ್ ಕೊಟ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಅಲ್ಲಿ ಆಲ್ಫಾ ನ್ಯೂಮರಿಕ್ ನಂಬರ್ ಯಾವ್ದು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಆಯ್ತಾ? ನೋಡಿ, A1 ಅದಕ್ಕೆ ಏನ್ ಮಾಡಿ, ಎ ಇಂದ ಝಡ್ ವರ್ಗೂ ಆಯ್ತಾ ಆಲ್ಫಾಬೆಟ್ ಬರ್ಕೊಳ್ಳಿ. ಅದರೆಲ್ಲ ನೇಮಿಂಗ್ ಮಾಡಿ, ನಂಬರ್ ಸಿಸ್ಟಮ್ ಅಲ್ಲಿ ಮಾರ್ಕ್ ಮಾಡಿ. 1 2 3 4 5 ಅಂತ 26 ಲೆಟರ್ ಇದೆ, 26 ಆಲ್ಫಾಬೆಟ್ ಇದೆ, 26 ನಂಬರ್ ಬರ್ಕೊಳ್ಳಿ. ಆಯ್ತಾ? ಫಸ್ಟ್ A1 ಇದೆ, A1 ನೋಡಿ ಆಯ್ತಾ. C3 ಇದೆ, ಜಸ್ಟ್ ಮಾರ್ಕ್ ಮಾಡ್ಕೊಂಡು ಹೋಗಿ. F6 ಇದೆ ಆಯ್ತಾ. ನೆಕ್ಸ್ಟ್ J10 ಇದೆ ಆಯ್ತಾ. ನೆಕ್ಸ್ಟ್ O15 ಇದೆ, O15 ಇಲ್ಲಿ ಬರ್ತಾ ಐತೆ ಆಯ್ತಾ. ನೆಕ್ಸ್ಟ್ ಏನ್ ಬರಬೇಕು, ಯಾವತ್ತು ಐಡೆಂಟಿಫೈ ಮಾಡ್ತೀರಾ, ಇಲ್ಲಿ ನೋಡಿ, ಒಂದು ಬಿಟ್ಟು ಒಂದು ಬಂದಿದೆ ಆಯ್ತಾ. ನೆಕ್ಸ್ಟ್ 2 ಲೆಟರ್ ಬಿಟ್ಟು ನೆಕ್ಸ್ಟ್ F ಬಂದಿದೆ, F ಆದ್ಮೇಲೆ 3 ಲೆಟರ್ ಬಿಟ್ಟು J ಬಂದಿದೆ, J ಆದ್ಮೇಲೆ 1 2 3 4 ಲೆಟರ್ ಬಿಟ್ಟು O15 ಆಗಿದೆ ಆಯ್ತಾ. ನೆಕ್ಸ್ಟ್ ಏನ್ ಮಾಡಬೇಕು, 5 ಲೆಟರ್ ಬಿಡಬೇಕು. 5 1 2 3 4 5 ಬಿಟ್ಟು ನೆಕ್ಸ್ಟ್ ಆಲ್ಫಾ ನ್ಯೂಮರಿಕ್ ಸೀರೀಸ್ನ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಏನು ಬರುತ್ತೆ, U21 ಬರುತ್ತೆ ಆಯ್ತಾ. ನೆಕ್ಸ್ಟು U21 ಬರುತ್ತೆ ಆಯ್ತಾ. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ ಒನ್ಗೆ ಆನ್ಸರು ಎ. ಸೆಕೆಂಡ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಅಲ್ಲಿ ಈ ರೀತಿ ಆಲ್ಫಾ ನ್ಯೂಮರಿಕ್ ಸೀರೀಸ್ ಕೊಟ್ಟಿದ್ದಾನೆ. ಆಲ್ಫಾ ನ್ಯೂಮರಿಕ್ ಸೀರೀಸ್ ಅಂದ್ರೆ ಆಲ್ಫಾಬೆಟ್ ನಂಬರ್, ಆಲ್ಫಾಬೆಟ್ ನಂಬರ್, ಆಲ್ಫಾಬೆಟ್ ನಂಬರ್, ಆಲ್ಫಾಬೆಟ್ ನಂಬರ್ ಕೊಟ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಇಲ್ಲಿ ಆಲ್ಫಾ ನ್ಯೂಮರಿಕ್ ನಂಬರು ಯಾವ್ದು ಬರಬೇಕು ಅಂತ ಕೇಳಿದೆ ಆಯ್ತಾ. ಫಸ್ಟ್ ಏನ್ ಮಾಡಿ, ಎ ಇಂದ ಝೆಡ್ ವರ್ಗು ಬರ್ಕೊಳ್ಳಿ, ಎಲ್ಲ ನಂಬರ್ ಮಾಡಿ ಆಯ್ತಾ. ಎ ಇಂದ ಝೆಡ್ ವರ್ಗು 1 to 26 ಇಂದ ನಂಬರಿಂಗ್ ಮಾಡ್ಬಿಟ್ಟು ಇದನ್ನ ಮಾರ್ಕ್ ಮಾಡಿ. E4 ನೋಡಿ, ಇ ಇಲ್ಲಿದೆ, 4 ಇಲ್ಲಿದೆ ಆಯ್ತಾ. ಒಂದು ನಂಬರ್ ಹಿಂದೆ ಮಾರ್ಕ್ ಮಾಡಿದ್ದಾನೆ. ನೆಕ್ಸ್ಟ್ 8I ಆಯ್ತಾ. ನೋಡಿ, I ಇಲ್ಲಿದೆ, 8 ಇಲ್ಲಿದೆ ಆಯ್ತಾ. ಜಸ್ಟ್ ಒಂದು ನಂಬರ್ ಹಿಂದೆ ಮಾರ್ಕ್ ಮಾಡಿದ್ದಾನೆ. ನೆಕ್ಸ್ಟ್ N13, N ಇಲ್ಲಿದೆ, 13 ಇಲ್ಲಿದೆ, N13 ಒಂದು ನಂಬರು ನೋಡಿ, N ಕೆಳಗಡೆ 14 ಇದೆ, ಒಂದು ನಂಬರ್ ಹಿಂದೆ ಮಾರ್ಕ್ ಮಾಡಿದ್ದಾನೆ ಆಯ್ತಾ. ನೆಕ್ಸ್ಟ್ T19, T ಇಲ್ಲಿದೆ, 19 ಇಲ್ಲಿದೆ ಆಯ್ತಾ. ಜಸ್ಟ್ ಒಂದು ನಂಬರ್ ಹಿಂದೆ ಮಾರ್ಕ್ ಮಾಡಿದ್ದಾನೆ. ನೆಕ್ಸ್ಟ್ ಯಾವ ನಂಬರ್ ಬರಬೇಕು, ನೆಕ್ಸ್ಟು ಆಲ್ಫಾ ನ್ಯೂಮರಿಕ್ ನಂಬರ್ ಯಾವ್ದು ಬರಬೇಕು ಆಯ್ತಾ. ಜಸ್ಟ್ ಪ್ಯಾಟರ್ನ್ ಫೈಂಡ್ ಔಟ್ ಮಾಡಿ. ನೋಡಿ, ಇ ಆದ್ಮೇಲೆ 1 2 3, ಇ ಆದ್ಮೇಲೆ 3 ಲೆಟರ್ ಬಿಟ್ಟು ಐ ಬಂದಿದೆ, ಐ ಆದ್ಮೇಲೆ 1 2 3 4 ಲೆಟರ್ ಬಿಟ್ಟು ಎನ್ ಆಗಿದೆ, ಎನ್ ಆದ್ಮೇಲೆ 1 2 3 4 5 ಲೆಟರ್ ಬಿಟ್ಟು ಟಿ ಬಂದಿದೆ, ಟಿ ಆದ್ಮೇಲೆ ಸೀರೀಸ್ ನೋಡಿ 3 4 5, ನೆಕ್ಸ್ಟ್ 6 ಲೆಟರ್ ಬಿಡಬೇಕು. 1 2 3 4 5 6 ಲೆಟರ್, 6 ಲೆಟರ್ ಬಿಟ್ಟು ಯಾವ್ದು ಬರುತ್ತೆ, ನೆಕ್ಸ್ಟ್ ಎ ಬರುತ್ತೆ ಆಯ್ತಾ. ನೆಕ್ಸ್ಟ್ ಎ ಬರುತ್ತೆ, ಎ ಮಾರ್ಕ್ ಮಾಡಿ. ಅದಾದ್ಮೇಲೆ ಅದ್ರ ಹಿಂದಿನ ನಂಬರ್ ಯಾವುದು, 26 ಆಗುತ್ತೆ ಆಯ್ತಾ. ಎ 26 ಆಗುತ್ತೆ, ಇಲ್ಲೇನು ಬರುತ್ತೆ ಅಥವಾ 26 ಎ ಅಂತ ಮಾರ್ಕ್ ಮಾಡ್ಬೋದು ಆಯ್ತಾ. ಆನ್ಸರ್ ಏನು ಬರುತ್ತೆ, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 3 ನೋಡಿ, ಕ್ವಶನ್ ನಂಬರ್ 3 ಅಲ್ಲಿ ಈ ರೀತಿ ಆಲ್ಫಾ ನ್ಯೂಮರಿಕ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ಆಲ್ಫಾ ನ್ಯೂಮರಿಕ್ ಸೀರೀಸ್ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಆಯ್ತಾ. ಇಲ್ಲಿ ಯಾವ ಆಲ್ಫಾ ನ್ಯೂಮರಿಕ್ ನಂಬರ್ ಬರಬೇಕು ಅಂತ ಕೇಳಿದ್ದಾನೆ ಆಯ್ತಾ. ಮೊದಲೇ ಹೇಳಿದಲ್ಲ, ಈ ರೀತಿ 3 ನಂಬರು ಅಥವಾ 3 ಲೆಟರು ಆಲ್ಫಾಬೆಟ್ಟು ಆ ಥರ ಏನಾರು ಬಂದರೆ ವರ್ಟಿಕಲ್ ಡೈರೆಕ್ಷನ್ ಬರ್ಕೊಳ್ಳಿ, ತುಂಬ ಈಸಿ ಅನ್ಸುತ್ತೆ ಆಯ್ತಾ. ನೋಡಿ, ಇದನ್ನ G13T ಅಂತ ಬರ್ಕೊಂಡಿದ್ದೀನಿ. G13T ನ G13T, ಇದು I ಆಯ್ತಾ, 11 R ಆಯ್ತಾ. ಇದು ನೋಡಿ L, ಇದು 9, ಇದು O ಆಯ್ತಾ. ಫಸ್ಟ್ ಟೈಮ್ ನೋಡಿದ್ರೆ L90 ಅಂತ ಕನ್ಫ್ಯೂಸ್ ಆಗ್ತೀರಾ. ಪುನಃ ಇ ಮತ್ತೆ 11 ಇದೆಯಲ್ಲ, ಇದ್ರ ಮಧ್ಯೆ ಡಿಫ್ರೆನ್ಸು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ 13 ಇದೆ, 11 ಇದೆ, ಇದು 9 ಆಗುತ್ತೆ ಆಯ್ತಾ. L9O ಆಗುತ್ತೆ, 90 ಅಂತ ಬರ್ಕೊಬಿಟ್ಟಿರಾ, ಕನ್ಫ್ಯೂಸ್ ಆಗೋಗುತ್ತೆ. ನೆಕ್ಸ್ಟ್ ಏನ್ ಬರಬೇಕು, ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ, GIL ಮಾರ್ಕ್ ಮಾಡಿ. GIL ಏನ್ ಪ್ಯಾಟರ್ನ್ ಇದೆ ಆಯ್ತಾ. ಜಿ ಆದ್ಮೇಲೆ 1 ಬಿಟ್ಟು ಐ ಇದೆ, ಐ ಆದ್ಮೇಲೆ 2 ಲೆಟರ್ ಬಿಟ್ಟು ಎಲ್ ಇದೆ, ಎಲ್ ಆದ್ಮೇಲೆ 3 ಲೆಟರ್ ಬಿಡಬೇಕು. 1 2 3 ಲೆಟರ್ ಬಿಟ್ಟು ಪಿ ಬರುತ್ತೆ ಆಯ್ತಾ. ನೋಡಿ,
ಜಿ ಆದಮೇಲೆ 1 ಲೆಟ್ರ್ ಬಿಟ್ಟು ಐ ಇದೆ, ಐ ಆದಮೇಲೆ 1 2 ಲೆಟರ್ ಬಿಟ್ಟು ಎಲ್ ಇದೆ, ಎಲ್ ಆದಮೇಲೆ 1 2 3 ಲೆಟರ್ ಬಿಟ್ಟು ಪಿ ಬರುತ್ತೆ. ಇಲ್ಲೇನು ಬರುತ್ತೆ? ಪಿ ಬರುತ್ತೆ. ಆಯಿತಾ? ಒಂದು ಮುಗೀತು. ಆಯಿತಾ? ಒಂದು ಮುಗೀತು. ಇದೆಲ್ಲ ರಿಮೂವ್ ಮಾಡೋಣ. ನೆಕ್ಸ್ಟ್ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಇದೆಲ್ಲ ಜಸ್ಟ್ ರಿಮೂವ್ ಮಾಡಿ. ಇಲ್ಲಿ ಈ ಬಿಟ್ಟು ಹೋಗಿದೆ, ಬರ್ಕೋತೀನಿ. ಆಯಿತಾ? ನೆಕ್ಸ್ಟ್ ನೋಡಿ, 13 11 9. ಆಯಿತಾ? 13ಅಲ್ಲಿ 2 ಮೈನಸ್ ಮಾಡಿದ್ರೆ 11, 11ಅಲ್ಲಿ 2 ಮೈನಸ್ ಮಾಡಿದ್ರೆ 9, 9ಅಲ್ಲಿ 2 ಮೈನಸ್ ಮಾಡಿದ್ರೆ 7 ಬರುತ್ತೆ. ಆಯಿತಾ? ಸಾಕಿಷ್ಟೇ ನಿಮಗೆ ಫೈನಲ್ ಆನ್ಸರ್ ಮಾರ್ಕ್ ಮಾಡೋಕ್ಕೆ ಇಷ್ಟೇ ಸಾಗುತ್ತೆ. P7 ಎಲ್ಲಿದೆ? P7 ಆನ್ಸರ್ ಡಿ ಎಲ್ಲಿದೆ. ಇದಕ್ಕೆ ಕ್ವಶನ್ ನಂಬರ್ ಡಿಗೆ ಆನ್ಸರ್ ಡಿ ಅಂದ್ಬಿಟ್ಟು ಡೈರೆಕ್ಟಾಗಿ ಮಾರ್ಕ್ ಮಾಡಿ. ಆಯಿತಾ? ನಿಮಗೆ ಫರ್ದರ್ ಎಕ್ಸ್ಪ್ಲನೇಷನ್ ಬೇಕು ಅಂದ್ಬಿಟ್ಟು ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಟಿ ಆದಮೇಲೆ ಆರ್ ಬರಬೇಕು. ಟಿ ಎಲ್ಲಿದೆ ನೋಡಿ, ಟಿ ಆದಮೇಲೆ ಆರ್ ಮಾರ್ಕ್ ಮಾಡಿ. ಟಿ ಆದಮೇಲೆ ಆರು, ಆರ್ ಆದಮೇಲೆ ಓ ಅಂತೆ, ಆರ್ ಆದಮೇಲೆ ಓ ಮಾರ್ಕ್ ಮಾಡಿದ್ದೀನಿ. ಆಯಿತಾ? ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ, ಟಿ ಆದಮೇಲೆ 1 ಲೆಟ್ರ್ ಬಿಟ್ಟು ಆರ್ ಆಗಿದೆ, ಆರ್ ಆದಮೇಲೆ 2 ಲೆಟರ್ ಬಿಟ್ಟು ಓ ಆಗಿದೆ, ಓ ಆದಮೇಲೆ 3 ಲೆಟರ್ ಬಿಡಬೇಕು. ಓ ಆದಮೇಲೆ 3 ಲೆಟರ್ ಅಂದರೆ 1 2 3 ಲೆಟ್ರ್ ಬಿಟ್ಟು ಕೆ ಮಾರ್ಕ್ ಮಾಡಬೇಕು. ಆಯಿತಾ? ಸೊ ಇದೇನಾಗುತ್ತೆ? ಕೆ ಆಗುತ್ತೆ. P7K ಇಲ್ಲೇನು ಬರುತ್ತೆ? P7K ಬರುತ್ತೆ. ಕ್ವಶನ್ ನಂಬರ್ 3ಗೆ ಆನ್ಸರು ಡಿ ಆಗುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಈ ರೀತಿ ಆಲ್ಫಾ ನ್ಯೂಮರಿಕ್ ಸೀರೀಸ್ ಕೊಟ್ಟಿದ್ದಾನೆ. ಆಯಿತಾ? A/4, D/9, H/15, M/22 ಕೊಟ್ಬಿಟ್ಟು ಇಲ್ಲಿ ಯಾವ ಫ್ರಾಕ್ಷನ್ ಬರುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? ಆಲ್ಫಾ ನ್ಯೂಮರಿಕ್ ಫ್ರಾಕ್ಷನ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾನೆ. ಯಾವ ರೀತಿ ಮಾಡ್ತೀರಾ? ಇದನ್ನು ಮಾರ್ಕ್ ಮಾಡಿ. ADHM ನೋಡಿ, ADHM HM. ಆಯಿತಾ? ನೆಕ್ಸ್ಟ್ ಏನು ಲೆಟ್ರ್ ಬರಬೇಕು ಇಲ್ಲಿ? ನೆಕ್ಸ್ಟ್ ಏನು ಲೆಟ್ರ್ ಬರಬೇಕು ನೋಡಿ, ಎ ಆದಮೇಲೆ 2 ಲೆಟ್ರ್ ಬಿಟ್ಟು ಡಿ ಆಗಿದೆ, ಡಿ ಆದಮೇಲೆ 1 2 3 ಲೆಟ್ರ್ ಬಿಟ್ಟು ಎಚ್ ಆಗಿದೆ, ಎಚ್ ಆದಮೇಲೆ 1 2 3 4 ಲೆಟ್ರ್ ಬಿಟ್ಟು ಎಮ್ ಆಗಿದೆ. ಸಿರೀಸ್ ನೋಡಿ 2 3 4. ಆಯಿತಾ? ಎ ಆದಮೇಲೆ 2 ಲೆಟ್ರ್ ಬಿಟ್ಟಿದ್ದಾನೆ, ಡಿ ಬಂದಿದೆ, ಡಿ ಆದಮೇಲೆ 3 ಲೆಟ್ರ್ ಬಿಟ್ಟಿದ್ದಾನೆ, ಎಚ್ ಬಂದಿದೆ, ಎಚ್ ಆದಮೇಲೆ 1 2 3 4 ಬಿಟ್ಟಿದ್ದಾನೆ, ಎಮ್ ಬಂದಿದೆ, ಎಮ್ ಆದಮೇಲೆ 5 ಲೆಟ್ರ್ ಬಿಡಬೇಕು. 1 2 3 4 5 ಲೆಟ್ರ್ ಬಿಟ್ಟರೆ ಎಸ್ ಬರುತ್ತೆ. ಆಯಿತಾ? ಸೊ ಇಲ್ಲಿ ಎಸ್ ಮಾರ್ಕ್ ಮಾಡಿ. ಆಯಿತಾ? ನೋಡಿ, ಎಸ್ ಒಂದೇ ಒಂದಿದೆ. ಸೊ ನೀವು ಡೈರೆಕ್ಟಾಗಿ ಆನ್ಸರ್ ಬಿ ಅಂತ ಮಾರ್ಕ್ ಮಾಡ್ಬೋದು. ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ, ಯಾಕೆಂದರೆ ನ್ಯೂಮರೇಟರಲ್ಲಿ ಎಸ್ ಒಂದೇ ಇರೋದು. ಆಯಿತಾ? ಬೇರೆ ಯಾವುದರಲ್ಲೂ ಎಸ್ ಇಲ್ಲ. ಬೇಕು ಅಂದರೆ ಫರ್ದರ್ ಸಿಂಪ್ಲಿಫೈ ಮಾಡಿ. ನೆಕ್ಸ್ಟ್ ಇನ್ನೊಂದು ಏನಿದೆ ಸೀರೀಸು 4 9 15 22. 4 9 15 22 ಏನಿದೆ ಡಿಫ್ರೆನ್ಸು ನೋಡಿ. 9ಅಲ್ಲಿ 4 ಕಳೆದ್ರೆ 5, 15ರಲ್ಲಿ 9 ಕಳೆದ್ರೆ 6. ಆಯಿತಾ? 22ರಲ್ಲಿ 15 ಕಳೆದ್ರೆ 7. ಆಯಿತಾ? ನೆಕ್ಸ್ಟ್ ಏನು ಬರಬೇಕು ನೋಡಿ, 5 6 7 8 ಬರುತ್ತೆ. ಆಯಿತಾ? 22 8 30 ಬರುತ್ತೆ. ಆಯಿತಾ? ಇಲ್ಲಿ ಕೆಳಗಡೆ ಡಿನಾಮಿನೇಟರ್ಲಿ 30 ಬರಬೇಕು. ಆಯಿತಾ? ಕ್ವಶನ್ ನಂಬರ್ 4ಗೆ ಆನ್ಸರ್ ಏನು ಬರುತ್ತೆ? ಆನ್ಸರು ಬಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ ಆಲ್ಫಾ ನ್ಯೂಮರಿಕ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ಆಲ್ಫಾ ನ್ಯೂಮರಿಕ್ ಸೀರೀಸ್ ಕೊಟ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಇಲ್ಲಿ ಯಾವ ಆಲ್ಫಾ ನ್ಯೂಮರಿಕ್ ನಂಬರ್ ಬರಬೇಕು ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ, ಇದನ್ನ ಹಾರಿಜಾಂಟಲ್ ಡೈರೆಕ್ಷನ್ ಇದೆ, 3 ನಂಬರ್ಸ್ ಇದೆ ಅಥವಾ ಲೆಟರ್ಸ್ ಇದೆ, ಅದನ್ನ ವರ್ಟಿಕಲ್ ಡೈರೆಕ್ಷನ್ ಬರ್ಕೊಳ್ಳಿ. ನೋಡಿ, C2E ಅಂತ ಬರ್ಕೊಳ್ಳಿ. C2E ವರ್ಟಿಕಲ್ ಡೈರೆಕ್ಷನ್ ಬರ್ಕೊಳ್ಳಿ. ಇದನ್ನು ಅಷ್ಟೇ E5H ಅಂತ ಬರ್ಕೊಳ್ಳಿ. ಇದನ್ನ G12K ಅಂತ ಬರ್ಕೊಳ್ಳಿ. ಇದನ್ನ 127 ಅಂತ ಬರ್ಕೊಬಿಟ್ಟಿರಾ. I27 N ಅಂತ ಬರ್ಕೊಳ್ಳಿ. ಆಯ್ತಾ? ಈಗ ಪ್ಯಾಟ್ರನ್ ಐಡೆಂಟಿಫೈ ಮಾಡಿ. ಸಿ ಎಲ್ಲಿದೆ? ಸಿ ಇಲ್ಲಿದೆ. ನೆಕ್ಸ್ಟ್ ಇ ಎಲ್ಲಿದೆ? ಇ ಇಲ್ಲಿದೆ. ಜಿ ಎಲ್ಲಿದೆ? ಜಿ ಇಲ್ಲಿದೆ. ಐ ಎಲ್ಲಿದೆ? ಐ ಇಲ್ಲಿದೆ. ಆಯ್ತಾ? ಜಸ್ಟ್ ಆಲ್ಟರ್ನೇಟ್ ಸಿ ಆದ್ಮೇಲೆ ಡಿ ಬಿಟ್ಟು ಇ ಆದ್ಮೇಲೆ ಎಫ್ ಬಿಟ್ಟು ಜಿ ಆದ್ಮೇಲೆ ಎಚ್ ಬಿಟ್ಟು ಐ ಆದ್ಮೇಲೆ ಜೆ ಬಿಟ್ಟು ಕೆ ಬರುತ್ತೆ. ಆಯ್ತಾ? ನೆಕ್ಸ್ಟ್ ಲೆಟರ್ ಏನು ಬರುತ್ತೆ? ಕೆ ಇದೆ. ಆಯ್ತಾ? ನೋಡಿ ಅಲ್ಲಿ ಫಸ್ಟ್ ಲೈನಲ್ಲಿ ಒಂದೇ ಒಂದು ಆಪ್ಷನ್ ಸಿ ಅಲ್ಲಿ ಮಾತ್ರ ಕೆ ಇರೋದು. ಆಯ್ತಾ? ಆಪ್ಷನ್ ಸಿ ಅಲ್ಲಿ ಮಾತ್ರ ಕೆ ಇರೋದು. ಸೊ ನೀವು ಡೈರೆಕ್ಟಾಗಿ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿ.
ಆಯಿತಾ. ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಕ್ವಶನ್ ಮೂವ್ ಆಗಿ, ಆಯಿತಾ. ನಿಮಗೆ ಫರ್ದರ್ ಎಕ್ಸ್ಪ್ಲನೇಷನ್ಗೋಸ್ಕರ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ, ಆಯಿತಾ. ನೀವೇನು ಮಾಡಿ ಎಕ್ಸಾಮಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಜಸ್ಟ್ ಇದು ನೋಡಿ, ಆಪ್ಷನಲ್ಲಿ ಒಂದೇ ಒಂದರಲ್ಲಿ ಕೆ ಅಂತ ಕೊಟ್ಟಿರೋದು, ಆಪ್ಷನ್ ಸಿ ಮಾತ್ರ ಕೆ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಆನ್ಸರ್ನ ಸಿ ಅಂತ ಮಾರ್ಕ್ ಮಾಡಿ, ಆಯಿತಾ. ನೆಕ್ಸ್ಟ್ ನೋಡಿ 2, 5, 12, 27 ಇದೆಯಲ್ಲ, ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಅದು ಪ್ಯಾಟ್ರನ್ನು ನೋಡಿ. 2, 5, 27 ಆಯಿತಾ. 12 ಇದೆ, ಇದು 12 ಇದೆ, ಇದು 27 ಇದೆ ನೋಡಿ. 2 2s are 4 ಪ್ಲಸ್ 1, 2 2s are 4, 2 2s are 4 ಪ್ಲಸ್ 1 5 ಆಗುತ್ತೆ. ಇಲ್ಲಿ ಬೇಕು ಅಂದರೆ ಇಲ್ಲಿ ಬರ್ಕೋತೀವಿ, 2 × 2 ಪ್ಲಸ್ 1 5 ಆಗುತ್ತೆ, ಆಯಿತಾ. ನೆಕ್ಸ್ಟ್ ಏನಾಗುತ್ತೆ, 5 × 2 ಪ್ಲಸ್ 2, 5 2s are 10 ಪ್ಲಸ್ 2 12 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, 12 2s are 24 ಪ್ಲಸ್ 3 ಆಗುತ್ತೆ. 12 2s are 24 ಪ್ಲಸ್ 3 27 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, 27 × 2 ಪ್ಲಸ್ 4 ಆಯಿತಾ. 27 2s ಎಷ್ಟಾಗುತ್ತೆ, 54, 54 ಪ್ಲಸ್ 4 58 ಬರುತ್ತೆ, ಆಯಿತಾ. ಇಲ್ಲೇನು ಬರುತ್ತೆ, 58 ಬರುತ್ತೆ. ಪ್ಯಾಟ್ರನ್ ನೋಡಿ, 2 × 2 ಪ್ಲಸ್ 1, ನೆಕ್ಸ್ಟು ಇದನ್ನೇ 2 × 2 ಪ್ಲಸ್ 1 ಆಗುತ್ತೆ, 5 ಬರುತ್ತೆ. 5 × 2 ಪ್ಲಸ್ 2 ಆಯಿತಾ. ನೆಕ್ಸ್ಟು 12 × 2 ಪ್ಲಸ್ 3, ನೆಕ್ಸ್ಟು 27 × 2 ಪ್ಲಸ್ 4. ಪ್ಯಾಟ್ರನ್ 1 2 3 4. ಸೊ ಇದು 58 ಬರುತ್ತೆ, 58 ಹಾಕಿ. ನೆಕ್ಸ್ಟ್ ಇಂದ ಇ ಆದಮೇಲೆ ಎಚ್ ಇದೆ, ಆಯಿತಾ. ಪುನಃ ಏನು ಮಾಡ್ತೀನಿ, ಇದನ್ನು ರಬ್ ಮಾಡಿಬಿಟ್ಟು ಮಾರ್ಕ್ ಮಾಡ್ತೀನಿ. ಇದನ್ನು ಅಳಿಸ್ಬಿಟ್ಟು ಮಾರ್ಕ್ ಮಾಡ್ತೀನಿ, ಇಲ್ಲ ಕನ್ಫ್ಯೂಸ್ ಆಗುತ್ತೆ. ಆಯಿತಾ. ನೋಡಿ ಇ ಆದಮೇಲೆ ಎಚ್ ಇದೆ, ಇ ಆದಮೇಲೆ ಎಚ್ ಇದೆ, ಎಚ್ ಆದಮೇಲೆ ಕೆ ಇದೆ, ಕೆ ಆದಮೇಲೆ ಎನ್ ಇದೆ, ಎನ್ ಎಲ್ಲಿದೆ, ಎಲ್ಲಿದೆ, ಆಯಿತಾ. ನೋಡಿ ಇ ಆದಮೇಲೆ 2 ಲೆಟ್ರ್ ಬಿಟ್ಟು ಎಚ್ ಇದೆ, ಎಚ್ ಆದಮೇಲೆ 2 ಲೆಟ್ರ್ ಬಿಟ್ಟು ಕೆ ಇದೆ, ಕೆ ಆದಮೇಲೆ 2 ಲೆಟ್ರ್ ಬಿಟ್ಟು ಎನ್ ಇದೆ, ಎನ್ ಆದಮೇಲೆ 2 ಲೆಟ್ರ್ ಬಿಟ್ಟು ಕ್ಯೂ ಬರುತ್ತೆ, ಆಯಿತಾ. ಇಲ್ಲಿ ಏನು ಬರಬೇಕು, ಕ್ಯೂ ಬರಬೇಕು. ಕೆ 58 ಕ್ಯೂ, ಆಯಿತಾ. ಇಲ್ಲಿ ಕೆ 58 ಕ್ಯೂ, ಆಯಿತಾ. ಕ್ವಶನ್ ನಂಬರ್ 5 ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ.